ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಭೋಗಿ ಹಬ್ಬದ ಮಹತ್ವದ ಬಗ್ಗೆ ಹೇಳುತ್ತೇನೆ. ಭೋಗಿ ಹಬ್ಬವು ಸಂಕ್ರಾಂತಿಯ ಒಂದು ದಿನ ಮುಂಚೆ ಮಾಡಲಾಗುತ್ತದೆ. ಇದು ಇಂದ್ರದೇವನಿಗೆ ಸಮರ್ಪಿತ ಹಬ್ಬ ಎಂದು ಹೇಳಲಾಗಿದೆ. ಕೃಷಿಕರು ಉತ್ತಮ ಮಳೆ ಬೆಳೆ ಬರಬೇಕೆಂದು ಇಂದ್ರದೇವನಿಗೆ ಪ್ರಾರ್ಥನೆ ಮಾಡುತ್ತಾರೆ. ಇದನ್ನು ನಾವು ಸುಗ್ಗಿ ಹಬ್ಬ ಎಂದು ಕೂಡ ಹೇಳಬಹುದು. ಈಗ ಮನೆಯಲ್ಲಿ ಮಾಡುವ ಭೋಗಿ ಹಬ್ಬದ ವಿಶೇಷತೆ. ಈ ಭೋಗಿ ಹಬ್ಬಕ್ಕೆ ವಿಶೇಷವಾಗಿ ಎಲ್ಲ ತರಕಾರಿಗಳನ್ನು ದಾನ ರೂಪದಲ್ಲಿ ಕೊಡಲಾಗುತ್ತದೆ. ಅವು ಎಲ್ಲವೂ ಹಸಿ ತರಕಾರಿಗಳಾಗಿರುತ್ತವೆ. ಆ ಎಲ್ಲ ತರಕಾರಿಗಳನ್ನು ಇಟ್ಟು ನಾವು ಬಾಗಿನ ರೂಪದಲ್ಲಿ ಮುತ್ತೈದೆಗೆ ಕೊಡಲಾಗುತ್ತದೆ. ಹಾಗಾದರೆ ಆ ಮರದ ಬಾಗಿಣದಲ್ಲಿ ಏನೇನು ಇಡಬೇಕೆಂದು ಮೊದಲು ನೋಡೋಣ. ಮೊದಲು ಒಂದು ಮಣೆಯ ಮೇಲೆ ರಂಗೋಲಿಯನ್ನು ಹಾಕಿ ಒಂದು ಮರವನ್ನು ಇಟ್ಟು ಅದರಲ್ಲಿ ಮೊದಲು ಅರಿಶಿನ ಕುಂಕುಮ ಮತ್ತು ಖಣ ವಿಳೆದೆಲೆ ಅಡಿಕೆಯನ್ನು ಇಡಬೇಕು. ಆಮೇಲೆ ಮನೆಯಲ್ಲಿದ್ದ ಸಾಮಗ್ರಿಗಳು ಜೀರಿಗೆ ಲವಂಗು ಹಾಗೂ ಕುಸುರೆಳ್ಳು ಕೂಡ ಇಡಬೇಕು. ಸಜ್ಜೆ ಹಿಟ್ಟು ಹೆಸರುಬೇಳೆ ಅಕ್ಕಿ ಬೆಲ್ಲ ಕೊಬ್ಬರಿ ಹಾಗೆ ಕೊಬ್ಬರೆಣ್ಣೆ, ಅದರ ಜೊತೆ ಸೀಗೆಕಾಯಿ ಇದ್ದರೆ ಸೀಗೆಕಾಯಿ ಇಡಬೇಕು, ಇಲ್ಲದಿದ್ದರೆ ಶಾಂಪೂ ಕೂಡ ಇಡಬಹುದು. ಬತ್ತಿಯನ್ನು ಮಾಡಲು ಸ್ವಲ್ಪ ಹತ್ತಿ ಕೂಡ ಇಡಬೇಕು. ಇದೆಲ್ಲ ನಾವು ಮುತ್ತೈದೆಗೆ ದಾನ ಕೊಡಲು ಇಡುತ್ತೇವೆ. ಇದೆಲ್ಲ ಆದ ನಂತರ ಪಲ್ಯಗಳನ್ನು ಇಡಬೇಕು. ಅವು ಯಾವ್ಯಾವೆಂದರೆ ಟಮಾಟಕಾಯಿ ಹಾಗೂ ಬದನೆಕಾಯಿ, ಹಸಿ ಕಡಲೆ ಗಿಡ ಹಾಗೂ ಈರುಳ್ಳಿ ಸೊಪ್ಪು ಹಾಗೂ ಮೆಂತ್ಯ ಪಲ್ಯ, ಹುಣಸೆಕಾಯಿ ಹಾಗೂ ಕಬ್ಬು. ಈ ಮರದಲ್ಲಿ ಬೆಣ್ಣೆ ಕೂಡ ಇಡಬೇಕು ಹಾಗೂ ದಕ್ಷಿಣ ಕೂಡ ಇಡಬೇಕು. ದಕ್ಷಿಣ ತುಂಬ ವಿಶೇಷ. ಯಾವುದೇ ದಾನ ಧರ್ಮದಲ್ಲಿ ದಕ್ಷಿಣವಿಲ್ಲದೆ ದಾನ ಸಂಪೂರ್ಣವಾಗುವುದಿಲ್ಲ. ಆದುದರಿಂದ ನಮಗೆ ಎಷ್ಟು ಆಯಿತು ಅಷ್ಟು ದಾನ ಇಡಬೇಕು. ಕೆಲವರು ಇನ್ನೂ ಕೆಲವೊಂದು ಸಾಹಿತ್ಯ ಮತ್ತು ತರಕಾರಿಗಳು ಇಡುತ್ತಾರೆ, ಆದರೆ ಇಷ್ಟಾದರೂ ಇಡಲೇಬೇಕು. ಕುಂಬಳಕಾಯಿ ಕೂಡ ವಿಶೇಷವಾಗಿರುತ್ತದೆ, ಅದನ್ನು ಕೂಡ ಇಡಬೇಕು. ಮೊದಲು ಮುತ್ತೈದೆಗೆ ಕುಂಕುಮವನ್ನು ಕೊಟ್ಟು ಅವರ ಕಾಲಿಗೆ ಅರಿಶಿಣ ಹಚ್ಚಬೇಕು. ಅಂದರೆ ಕಾಲು ಪರಿ ಅಂತೂ ಹೇಳಲಾಗಿದೆ. ಅದನ್ನು ಹಚ್ಚಿ ಆಮೇಲೆ ಅವರಿಗೆ ಕನ್ನಡಿ ತೋರಿಸಿ ಕಾಡಿಗೆ ಹಚ್ಚಿ ಮತ್ತೊಂದು ಸ್ವಲ್ಪ ಹಿಕ್ಕಿದ ಹಾಗೆ ಮಾಡಬೇಕು. ಆಮೇಲೆ ಉಡಿ ತುಂಬಬೇಕು. ನಾವು ಅವರ ಕೈಯಿಂದ ಉಡಿಯನ್ನು ತುಂಬಿಕೊಳ್ಳಬೇಕು. ಆ ಉಡಿಯನ್ನೇ ಕಟ್ಟಿಕೊಂಡು ಬಾಗಿಣವನ್ನು ಮುತ್ತೈದೆಗೆ ಕೊಡಬೇಕು. ಒಂದು ಕಡೆ ಉಡಿಯನ್ನು ಗಟ್ಟಿಯಾಗಿ ಕಟ್ಟಿಕೊಳ್ಳಬೇಕು. ನಮ್ಮ ಸೆರಗಿನಿಂದ ಮುತ್ತೈದೆಗೆ ಬಾಗಿಣ ಕೊಡಬೇಕು. ಅವರು ಹಾಗೆ ತೆಗೆದುಕೊಳ್ಳುತ್ತಾರೆ. ಬಾಗಿಣ ಕೊಟ್ಟ ನಂತರ ಅದರ ಮೇಲೆ ನಾವು ಒಂದು ಮರ ಮುಚ್ಚುತ್ತೇವೆ, ಅಥವಾ ಮರ ಇಲ್ಲದಿದ್ದಾಗ ಅದರ ಮೇಲೆ ಒಂದು ಪತ್ರೊಳೆ ಎಲೆ ಮುಚ್ಚಿರುತ್ತೇವೆ. ಅದನ್ನು ತೆಗೆದೇ ಕೊಡಬೇಕು. ಅದು ತೆಗೆದ ನಂತರ ಅದರಲ್ಲಿದ್ದ ಮೊದಲು ಬ್ಲೌಸ್ ಪೀಸ್ ದಕ್ಷಿಣ ಹೂವನ್ನು ಅವರಿಗೆ ಕೊಡಬೇಕು. ಕೊಟ್ಟಿದ ನಂತರ ಕೈಯಲ್ಲಿ ಸ್ವಲ್ಪ ಮಂತ್ರಾಕ್ಷತೆ ಕಾಳು ಕೊಟ್ಟು ಆಮೇಲೆ ಅವರಿಗೆ ನಮಸ್ಕರಿಸಬೇಕು. ಈ ಮರದ ಬಾಗಿಣಕ್ಕೆ ನಮ್ಮ ಮನೆಯಲ್ಲಿದ್ದ ಮರವನ್ನೇ ಬಳಸಬಹುದು. ಹೊಸ ಮರ ಏನೂ ಬೇಕಾಗುವುದಿಲ್ಲ. ಆಮೇಲೆ ಒಂದು ಚೀಲದಲ್ಲಿ ಅಥವಾ ಒಂದು ಬ್ಯಾಗದಲ್ಲಿ ಎಲ್ಲವೂ ಸಾಹಿತ್ಯವನ್ನು ನೀಟಾಗಿ ತೆಗೆದು ಆ ಮುತ್ತೈದೆಗೆ ಕೊಡಬೇಕು. ಹಾಗೆ ನಮಗೆ ಯಾವುದೇ ಕಾರಣಕ್ಕಾಗಿ ಭೋಗಿ ದಿನ ನಾವು ಬಾಗಿಣ ಕೊಡದೇ ಇದ್ದಾಗ ಮುಂದೆ ರಥಸಪ್ತಮಿಗೆ ಕೊಡಬಹುದು, ಇಲ್ಲದೆ ಮುಂದೆ ಬರುವ ಹುಣ್ಣಿಮೆಗೆ ಕೂಡ ಕೊಡಬಹುದು. ಇದು ಭೋಗಿ ಹಬ್ಬದ ಮಾಹಿತಿ. ನಿಮಗೆ ಇಷ್ಟವಾದಲ್ಲಿ ಲೈಕ್,
ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.